ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಕೆಸೆಟ್ 2024 ನವೆಂಬರ್ ಕಾಮರ್ಸ್ ಸಬ್ಜೆಕ್ಟ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿದ್ದೆ. ಈಗ ಅದರ ಕಂಟಿನ್ಯೂಷನ್ ಪಾರ್ಟನ್ನು ಮಾಡ್ತಿದ್ದೀನಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಎಕ್ಸಾಮೈನ್ ಅಸರ್ಷನ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಅಸರ್ಷನ್: ಹೈ ಮಾರಲ್ ಆ್ಯಂಡ್ ಹೈ ಪ್ರೊಡಕ್ಟಿವಿಟಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ರೀಸನ್ಸ್: ವರ್ಕರ್ಸ್ ಡು ನಾಟ್ ಹ್ಯಾವ್ ದೇರ್ ಓನ್ ವೇಸ್ ಆಫ್ ರಿಲೀಫ್ ಫ್ರಮ್ ಫ್ಯಾಟಿಗ್ ಆ್ಯಂಡ್ ಮೊನೊಟನಿ. ಆ್ಯಂಡ್ 4 ಕೋಡ್ಸನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್ ಫ್ರಮ್ ದೀಸ್. ಫಸ್ಟ್ ನಾವು ಅಸರ್ಷನನ್ನು ನೋಡೋದಾದರೆ ಹೈ ಮಾರಲ್ ಮತ್ತು ಹೈ ಪ್ರೊಡಕ್ಟಿವಿಟಿ ಒಟ್ಟಿಗೆ ಹೋಗುತ್ತೆ ಅಂತ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಅದಕ್ಕೆ ರೀಸನ್ ನೋಡೋದಾದರೆ ವರ್ಕರ್ಸ್ ಡು ನಾಟ್ ಹ್ಯಾವ್ ದೇರ್ ಓನ್ ವೇಸ್ ಆಫ್ ರಿಲೀಫ್ ಫ್ರಮ್ ಫ್ಯಾಟಿಗ್ ಆ್ಯಂಡ್ ಮೊನೊಟನಿ. ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೆಗೆಟಿವಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ವರ್ಕರ್ಸ್ ತಮಗೆ ಆಗುವಂತಹ ಆಯಾಸ ಆಗಿರ್ಬೋದು ಅಥವಾ ಏಕತಾನತೆಯಿಂದ ಹೊರಗೆ ಬರೋಕ್ಕೆ ಯಾವುದೇ ಓನ್ ವೇಸನ್ನು ಹೊಂದಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಆಪ್ಷನ್ ಎ ಈಸ್ ಟ್ರೂ ಬಟ್ reason is false. Here assertion is true but reason is false. Then the next question is find out the correct combination of statements with regard to business ethics and choose the correct answer. ಇದರಲ್ಲಿ ಬಿಸ್ನೆಸ್ ಎಥಿಕ್ಸಿಗೆ ಸಂಬಂಧಪಟ್ಟಿರುವಂಥ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ದೆನ್ ವೇರಿಯಸ್ ಕೋಡ್ಸನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್ ಫ್ರಮ್ ದೀಸ್ ಸ್ಟೇಟ್ಮೆಂಟ್ಸ್ನ ನೋಡೋದಾದರೆ ಸ್ಟೇಟ್ಮೆಂಟ್ ಎ: ಬಿಸ್ನೆಸ್ ಎಥಿಕ್ಸ್ ಆರ್ ಬಿಹೇವಿಯರ್ ಎ ಬಿಸ್ನೆಸ್ adheres to in its daily dealings. Option B: the ethics of the particular business can be diverse. Option C: business ethics has normative and descriptive dimensions. Codes ಅನ್ನು ಕೊಟ್ಟಿದ್ದಾರೆ. So the right answer is option 3. Only B and C is the right answer. B indicates the ethics of a particular business can be diverse. Option C indicates business ethics has normative and descriptive dimensions. Then the next question is as follows. Arrange the following in order and choose the right options. Option 1: promotion. Option 2: performance appraisal. Option 3: recruitment. Option 4: training and development. Then 4 codes ಅನ್ನು ಕೊಟ್ಟಿದ್ದಾರೆ. ನಾವು ರೈಟ್ ಆನ್ಸರ್ನ ಚೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ತಾರೆ. ಫಸ್ಟ್ ಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಎಂಪ್ಲಾಯೀಸ್ನ ಹೈರ್ ಮಾಡಿಕೊಂಡು ನೆಕ್ಸ್ಟ್ ಅವ್ರಿಗೆ ಏನು ಕೊಡ್ತಾರೆ, ಟ್ರೈನಿಂಗ್ ಮತ್ತು ಡೆವಲಪ್ಮೆಂಟನ್ನು ಕೊಡ್ತಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ನ ನಾವು ನೋಡ್ಬೋದು. ನೆಕ್ಸ್ಟ್ 4th ಸ್ಟೆಪ್ ಪ್ರಮೋಷನ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕೇರ್ಫುಲಿ ಎಕ್ಸಾಮೈನ್ ಅಸರ್ಷನ್ ಆ್ಯಂಡ್ ರೀಸನ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಅಸರ್ಷನ್ ಈಸ್ ಆಸ್ ಫಾಲೋಸ್: ಇನ್ ದ real terms, worker participation in management has failed in India. It is a correct assertion. The reason for this: there is a lack of attitudinal changes, multiplicity of union, and the absence of a procedure to determine a sole bargaining agent in an organization. Here both the assertion and reasons are correct. So the right answer is option 1. Assertion is correct and reason is correct, and it is the correct explanation of assertion. Then the next question is which of the following factors lead to group cohesiveness? ಅಂದರೆ ಕೊಟ್ಟಿರ್ತಕ್ಕಂಥ ಯಾವುದು ಗ್ರೂಪ್ ಕೊಹೆನ್ಸಿವ್ನೆಸ್ನ ಜಾಸ್ತಿ ಮಾಡುತ್ತೆ ಅಂತ, ಆರ್ ಗ್ರೂಪ್ ಕೋಆರ್ಡಿನೇಷನನ್ನು ಜಾಸ್ತಿ ಮಾಡುತ್ತೆ ಅಂತ. ಇದರಲ್ಲಿ 4 ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ರೈಟ್ ಆನ್ಸರ್ ಫ್ರಮ್ ದ ಫಾಲೋಯಿಂಗ್. ಕೋಡ್ಸನ್ನು ಕೊಟ್ಟಿದ್ದಾರೆ. ಕೋಡ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಫ್ಯಾಕ್ಟರ್ ಏನನ್ನು ನೋಡ್ಬೋದು ನಾವು: ಅಗ್ರಿಮೆಂಟ್ ಆನ್ ಗ್ರೂಪ್ ಗೋಲ್ಸ್. ಫ್ಯಾಕ್ಟರ್ ಬಿ: ಹೈ ಇಂಟ್ರಾ ಗ್ರೂಪ್ ಕಾಂಪಿಟೇಷನ್. ಫ್ಯಾಕ್ಟರ್ ಸಿ: ಫ್ರೀಕ್ವೆಂಟ್ ಇಂಟರಾಕ್ಷನ್ ಆಫ್ ಮೆಂಬರ್ಸ್. ಫ್ಯಾಕ್ಟರ್ ಡಿ: ಪರ್ಸನಲ್ ಅಟ್ರಾಕ್ಟಿವ್ನೆಸ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ 3, A, C and D. Agreement on group goals, frequent interaction of members, personal attractiveness. These factors leads to group cohesiveness. Then the next question is which of the following is a deterioration of mental efficiency
reality testing, and moral judgment that results from in-group pressure. Option 1, harassment. Option 2, group think. Option 3, group burnout. Option 4, group control. The right answer for this question is option 2, group think. Then the next question is, examine the following assertion and reasons. Assertion is as follows: corporate culture is generally considered closed and threatening or open and participatory. It is the right assertion. And reason for this: corporate culture and style of functioning of top management is an important factor for determining the internal environment of a company. It is also right one. So the right answer is both option A and R are correct, and R is the correct explanation of A. Then the next question is, match list 1 type of mutual fund with list 2 features and select the correct answer. List 1 ಕೊಟ್ಟಿದ್ದಾರೆ, list 2 ಕೊಟ್ಟಿದ್ದಾರೆ. List 1 indicates type of mutual fund, list 2 indicates features. Option A, open ended fund. ಆಲ್ರೆಡಿ ಇದನ್ನ ನಾನು ಮ್ಯಾಚ್ ಮಾಡಿ ಬರೆದಿದ್ದೀನಿ. Open ended fund can sell unlimited number of units. Then income fund maximizes short-term returns to investor. Close-ended fund, unit are not redeemed at their net asset value. Growth fund maximizes long-term return to investor. So the right answer is option 4. Then the next question is, which of the following is the largest stock exchange in India in terms of market capitalization? ಈ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಆಪ್ಷನ್ 2 ಕಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್, ಆಪ್ಷನ್ 3 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಆಪ್ಷನ್ 4 ಮದ್ರಾಸ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ ರೈಟ್ ಆನ್ಸರ್. It is the largest stock exchange in India in terms of market capitalization. Then the next question is, Basel First Norms meeting was held in which country? Here Basel is related to check the irregularity in banking. Basel First Norms meeting was held in Switzerland. So the right answer is option 1, Switzerland. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.